Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Today let's begin with a new topic. ಇವತ್ತು ದಿವಸ ಹೊಸ ಒಂದು ವಿಷಯದೊಂದಿಗೆ ನಾವು ಒಂದು ವಿಚಾರವನ್ನು ಪ್ರಾರಂಭಿಸೋಣ. It's called as a change of level. ಆ ಮಟ್ಟದಲ್ಲಿ ಬದಲಾವಣೆ, ಸ್ಥಾನದಲ್ಲಿ ಬದಲಾವಣೆ. Praise the Lord. Hallelujah. The Bible talks about going from one level to another level. ಸತ್ಯವೇದ ನಮ್ಮ ಬಳಿ ಒಂದು ಸ್ಥಾನದಿಂದ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ಇನ್ನೊಂದು ಸ್ಥಾನಕ್ಕೆ ಹೋಗುವ ವಿಚಾರವಾಗಿ ನಮ್ಮ ಜೊತೆ See, ಮಾತನಾಡುತ್ತದೆ. if you read Psalms chapter 84, ನೀವು ಕೀರ್ತನೆ 84ನೇ ಅಧ್ಯಾಯವನ್ನು ಓದುವುದಾದರೆ it talks about we going from strength to strength. ನಾವು ಬಲದಿಂದ ಬಲಕ್ಕೆ ಅಂದ್ರೆ ಶಕ್ತಿಯಿಂದ ಶಕ್ತಿಗೆ ಹೋಗುವ ವಿಚಾರವಾಗಿ ಮಾತನಾಡುತ್ತದೆ. ನೀವು ಹೆಚ್ಚಾಗಿ ಬಲ ಹೆಚ್ಚೆಚ್ಚಾಗಿ ಬಲ ಹೊಂದಿರಿ ಅನ್ನೋದನ್ನ. The Bible talks about from one strength to another level of strength. ಆ ಒಂದು ಬಲದಿಂದ ಇನ್ನೊಂದು ಬಲದೆಡೆಗೆ ಅಂದ್ರೆ ಹೆಚ್ಚಿನಿಂದ ಹೆಚ್ಚಾಗಿ ಬಲಕ್ಕೆ ಹೋಗುವ ವಿಚಾರವ ಮಾತನಾಡುತ್ತದೆ. If you read 2 Corinthians chapter 3 verse number 18, ಎರಡನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದುವುದಾದರೆ it talks about going from glory to glory. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವ ವಿಚಾರವಾಗಿ ಮಾತನಾಡುತ್ತದೆ. You read Romans chapter 1 verse number 17, ರೋಮಾಪುರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನು ಓದುವುದಾದರೆ it talks about one level of faith to moving on to the another level of faith. ಒಂದು ನಂಬಿಕೆಯ ಮಟ್ಟದಿಂದ ಇನ್ನೊಂದು ನಂಬಿಕೆಯ ಮಟ್ಟಕ್ಕೆ ಹೋಗುವ ವಿಚಾರವಾಗಿ ಮಾತನಾಡುತ್ತದೆ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Let's read this verse. ಈ ವಾಕ್ಯವನ್ನು ಓದಿಕೊಳ್ಳೋಣ. Psalms chapter 115 verse number 14. ಆ ಕೀರ್ತನೆ 115ನೇ ಅಧ್ಯಾಯ 14ನೇ ವಚನ. Let's read this verse. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. May the Lord give you increase more and more to you and your children. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. Hallelujah. See, the Bible talks about a change of level in your life. ಸತ್ಯವೇದವು ನಿಮ್ಮ ಜೀವಿತದಲ್ಲಿ ಒಂದು ಮಟ್ಟದ ಬದಲಾವಣೆ, ಸ್ಥಾನದ ಬದಲಾವಣೆ ವಿಚಾರವಾಗಿ ಮಾತನಾಡುತ್ತಿದೆ. Many people are stuck. ಅನೇಕ ಜನರು ಸಿಕ್ಕಿ ಹಾಕಿಕೊಂಡಿದ್ದಾರೆ. They want to move forward, ಅವರಿಗೆ ಮುಂದೆ ಹೋಗಬೇಕೆಂಬ ಮನಸ್ಸಿದೆ. but they cannot figure out what is holding them back. ಆದ್ರೆ ಅವರನ್ನ ಏನು ಹಿಡಿತಾ ಇದೆ, ಹಿಡಿದು ಹಾಕಿದೆ ಅನ್ನೋದನ್ನ ಅವರಿಗೆ ಗೊತ್ತಿಲ್ಲ. But today that invisible barrier is going to be destroyed in the name of Jesus. ಆ ಒಂದು ಕಣ್ಣಿಗೆ ಕಾಣದಂತ ತಡೆ ಅಡ್ಡಿಗಳು ಯೇಸುವಿನ ನಾಮದಲ್ಲಿ ಇವತ್ತಿನ ದಿವಸ ಅದು ಮುರಿದು ಬೀಳಲಿದೆ. So number one, ಮೊದಲನೇದಾಗಿ ನೋಡುವ God created us to move forward. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದು ಮುಂದೆ ಹೋಗುವುದಕ್ಕೋಸ್ಕರವಾಗಿ. What did God say to Adam and Eve? ದೇವರು ಆದಮ ಅವ್ವಳನ್ನ ಅವರಿಗೆ ಏನನ್ನ ಹೇಳಿದರು? Increase and multiply. ನೀವು ಅಭಿವೃದ್ಧಿ ಹೊಂದಿರಿ, ಬಹು ಸಂತಾನವುಳ್ಳವರಾಗಿ ಅಭಿವೃದ್ಧಿ ಹೊಂದಿರಿ ಅನ್ನುವಂತ ಮಾತನ್ನು ದೇವರು ಹೇಳಿದನು. Number two, ಎರಡನೇದಾಗಿ ನೋಡುವಾಗ we are not meant to stay in one place permanently. ನಾವು ಶಾಶ್ವತವಾಗಿ ಒಂದು ಸ್ಥಳದಲ್ಲಿ ಇರುವುದಕ್ಕೋಸ್ಕರ ಆರಿಸಲ್ಪಟ್ಟವರಲ್ಲ. Read Proverbs chapter 4 verse number 18. ನೀವು ಜ್ಞಾನೋಕ್ತಿ 4ನೇ ಅಧ್ಯಾಯ 18ನೇ ವಚನವನ್ನು ಓದುವುದಾದರೆ The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ. the path of the just keeps shining brighter and brighter. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. Symbolizes a change of level. ಈ ವಾಕ್ಯವು ಆ ಮಟ್ಟದಲ್ಲಿ ಬದಲಾವಣೆ ವಿಚಾರವಾಗಿ ಮಾತನಾಡುತ್ತಿದೆ ಅನ್ನೋದನ್ನು ನಾವು ನೋಡಬಹುದು. So now who needs a change of level in their lives? ಹಾಗಾದ್ರೆ ಯಾರಿಗೆ ಒಂದು ಮಟ್ಟದಲ್ಲಿ ಬದಲಾವಣೆ, ಸ್ಥಾನದಲ್ಲಿ ಬದಲಾವಣೆ ಅಗತ್ಯವಿದೆ? See, Jesus doesn't need a change of level. He is Almighty God. ಯೇಸು ಕ್ರಿಸ್ತನಿಗೆ ಯಾವುದೇ ರೀತಿಯ ಮಟ್ಟದ ಬದಲಾವಣೆ ಅಗತ್ಯವಿಲ್ಲ. ಯಾಕಂದ್ರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. Hallelujah. He need a change of level. ಆದರೆ ನಮಗೆ ಒಂದು ಮಟ್ಟದಲ್ಲಿ ಬದಲಾವಣೆ, ಸ್ಥಾನದಲ್ಲಿ ಬದಲಾವಣೆ ಅಗತ್ಯವಿದೆ. What kinds of people they need a change? ಎಂತೆಂತ ಜನರಿಗೆ ಈ ಒಂದು ಬದಲಾವಣೆ ಅಥವಾ ಮಟ್ಟದಲ್ಲಿ ಬದಲಾವಣೆ ಅಗತ್ಯವಿದೆ? I'm going to show you 8 kinds of people who needs a change of level. ಇವತ್ತಿನ ದಿವಸ 8 ರೀತಿಯ ಗುಂಪುಗಳನ್ನ ನಾವು ನೋಡಲಿಕ್ಕಿದ್ದೇವೆ. ಅವರ ಜೀವಿತದಲ್ಲಿ ಅವರಿಗೆ ಮಟ್ಟದಲ್ಲಿ ಬದಲಾವಣೆಯ ಅಗತ್ಯವಿದೆ. Number one, ಮೊದಲನೇದಾಗಿ ನೋಡುವಾಗ anyone that who has stayed in the same position
position for a long time needs a change of level. ಯಾರೇ ಆದರೂ ಕೂಡ ಒಂದೇ ಸ್ಥಾನದಲ್ಲಿ ಒಂದೇ ಮಟ್ಟದಲ್ಲಿ ಹೆಚ್ಚು ಕಾಲ ಇರೋದಾದ್ರೆ ಅವರಿಗೆ ಒಂದು ಮಟ್ಟದಲ್ಲಿ ಬದಲಾವಣೆ ಅಗತ್ಯವಿದೆ. For example, ಮೊದಲನೇದಾಗಿ ನೋಡುವಾಗ you read about a 38 years old paralyzed man. ನೀವು 38 ವರ್ಷಗಳಿಂದ ಆ ಪಾರ್ಶ್ವವಾಯು ರೋಗದಿಂದ ಕಷ್ಟಪಡುತ್ತಿದ್ದ ವ್ಯಕ್ತಿಯನ್ನು ನೋಡುವುದಾದರೆ What did Jesus tell him? ಯೇಸು ಕ್ರಿಸ್ತನು ಆತನಿಗೆ ಏನನ್ನ ಹೇಳಿದನು? John chapter 5 verse number 6. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. When Jesus saw him and knew he had been ill for a long time, he asked him, would you like to get well? ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದನು. Hallelujah. If you are in the same position for a long time, ಇವತ್ತಿನ ದಿವಸ ಹೆಚ್ಚು ಕಾಲ ನೀವು ಒಂದೇ ಸ್ಥಾನದಲ್ಲಿ ಇರುವುದಾದರೆ, if you are in illness since a long time, ನೀವು ಬಹಳ ವರ್ಷಗಳಿಂದ ನೀವು ರೋಗದಲ್ಲಿ ಇರುವುದಾದರೆ you need a change. ನಿಮಗೆ ಒಂದು ಬದಲಾವಣೆಯ ಅಗತ್ಯವಿದೆ. Hallelujah. Number 2, ಎರಡನೇದಾಗಿ ನೋಡುವಾಗ who needs a change of level? ಯಾರಿಗೆ ಈ ಒಂದು ಮಟ್ಟದ ಬದಲಾವಣೆ ಅಗತ್ಯವಿದೆ? Anyone who has been waiting for the blessing and benefits for a long time. ಪ್ರಯೋಜನವನ್ನ ಮತ್ತು ಆಶೀರ್ವಾದವನ್ನ ಹೆಚ್ಚು ಕಾಲ ಅಪೇಕ್ಷೆ ಪಡುತ್ತಲೇ ಇರುವಂತವರಿಗೆ ಒಂದು ಬದಲಾವಣೆ ಅಗತ್ಯವಿದೆ. Example, ಉದಾಹರಣೆಯಾಗಿ ನೋಡುವಾಗ Abraham had to wait for 25 long years to have Isaac in his life. ಅಬ್ರಹಾಮನು ತನ್ನ ಜೀವಿತದಲ್ಲಿ ಮಗನಾಗಿ ಇಸಾಕರನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ 25 ವರ್ಷಗಳ ಕಾಲ ಕಾದನೆಯನ್ನು ನಾವು ನೋಡ್ತೇವೆ. Maybe you are praying for one such blessing in your life. ನಿಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡುತ್ತಿರಬಹುದು. Maybe you have been waiting for a long time. ನೀವು ಹೆಚ್ಚು ಕಾಲ ನೀವು ಕಾಯುತ್ತಲೇ ಇರಬಹುದು. God says you need a change of level. ದೇವರು ಇವತ್ತಿನ ದಿವಸ ಹೇಳುತ್ತಿದ್ದಾನೆ, ನಿಮಗೆ ಒಂದು ಮಟ್ಟದ ಬದಲಾವಣೆಯ ಅಗತ್ಯವಿದೆ. Hallelujah. Let's go to the third kind of people. ಮೂರನೆಯ ಒಂದು ರೀತಿಯ ಒಂದು ಜನರ ಗುಂಪಿಗೆ ಹೋಗೋಣ. Who needs a change of level? ಯಾರಿಗೆ ಈ ಒಂದು ಮಟ್ಟದ ಬದಲಾವಣೆ ಅಥವಾ ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ? ಯಾರಿಗೆ ಅಗತ್ಯವಿದೆ? Those who have faithfully served others, ಯಾರು ನಂಬಿಗಸ್ತರಾಗಿ ಇನ್ನೊಬ್ಬರಿಗೆ ಸೇವೆ ಮಾಡಿದ್ದಾರೋ, but they are divinely due for their settlement. ಅವರ ಒಂದು ಜೀವಿತದಲ್ಲಿ ಒಂದು ಉನ್ನತ ಸ್ಥಿತಿಗೆ ಹೋಗುವುದಕ್ಕೋಸ್ಕರವಾಗಿ ಹಿಂದೇಟನ್ನು ಅವರು ಅನುಭವಿಸುತ್ತಿದ್ದಾರೆ. ಅವರಿಗೆ ಇನ್ನೂ ಸಿಕ್ಕಬೇಕಾದಂತ ಪ್ರತಿಫಲ ಅವ್ರಿಗೆ ಏನೂ ಸಿಕ್ಕಿಲ್ಲ. ಅವ್ರು ಕೆಲಸವನ್ನ ಮಾಡಿದ್ದಾರೆ, ನಂಬಿಗಸ್ತರಾಗಿ ಕಾರ್ಯಗಳನ್ನ ಮಾಡಿದ್ದಾರೆ, ಅವ್ರಿಗೆ ಇನ್ನು ಸಿಕ್ಕಬೇಕಾದಂತ ಫಲ ಅಥವಾ ಸಿಕ್ಕಬೇಕಾದಂತ ಸಂಬಳ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. Did you understand? So for example, ಉದಾಹರಣೆಯಾಗಿ ನೋಡುವಾಗ if you read about Mordecai, ನೀವು ಮೊರ್ದೆಕೈಯ ವಿಚಾರವಾಗಿ ಓದುವುದಾದರೆ, during his time there were two people. ಆತನ ದಿನಮಾನದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು. The names are Bigthana and Teresh. ಬಿಗತಾನ್ ಮತ್ತು ಅದೇ ತೆರೆಶ್ ಎನ್ನುವ ಒಂದು ಇಬ್ಬರು ವ್ಯಕ್ತಿಗಳಿದ್ದರು. These two people, ಈ ಎರಡು ವ್ಯಕ್ತಿಗಳು they planned to kill the king. ಆ ದಿನಮಾನಗಳಲ್ಲಿ ಇದ್ದಂತ ರಾಜನನ್ನ ಸಾಯಿಸುವುದಕ್ಕೆ ಅವರೊಂದು ತಂತ್ರವನ್ನು ರೂಪಿಸುತ್ತಾರೆ. This Mordecai found out that the plan they are going to kill the king. ಮೊರ್ದೆಕೈ ಈ ಇಬ್ಬರು ಸೇರಿ ಈ ಒಂದು ರಾಜನನ್ನ ಕೊಲ್ಲುತ್ತಾರೆ ಅನ್ನೋ ವಿಚಾರ ಗೊತ್ತಾದಾಗ ಇವನು ಆ ಒಂದು ವಿಚಾರವಾಗಿ ಗಮನ ಹರಿಸುತ್ತಾನೆ. You know what did Mordecai do about this? ಮೊರ್ದೆಕೈ ಈ ವಿಚಾರವಾಗಿ ಏನನ್ನ ಮಾಡುತ್ತಾನೆ? He saved the king. ಆತನು ರಾಜನನ್ನ ಕಾಪಾಡುತ್ತಾನೆ ಎಂದು ನಾವು ನೋಡ್ತಾ ಇದ್ದೇವೆ. Mordecai's this good work went unnoticed and unrewarded. ಆದರೆ ಈ ಮೊರ್ದೆಕೈಯ ಈ ಒಂದು ಒಳ್ಳೆಯ ಕಾರ್ಯ ಯಾವುದೇ ಬಹುಮಾನವನ್ನ ಹೊಂದಲಿಲ್ಲ. ಅದೇ ರೀತಿಯಲ್ಲಿ ಅದು ಯಾರಿಗೂ ಗಮನಕ್ಕೂ ಬರಲಿಲ್ಲ. For some time it went unnoticed. ಕೆಲವು ಕಾಲ ಮಾತ್ರವೇ ಅದು ಆ ಗಮನಕ್ಕೆ ಬಾರದಂತ ವಿಚಾರವಾಗಿತ್ತು. Maybe you are some people here. ಇಲ್ಲಿ ಕೆಲವರು ನೀವು ಜನರಿದ್ದೀರಿ, faithfully you are doing some good work. ನೀವು ನಂಬಿಕಸ್ಥರಾಗಿ ಕೆಲವು ಕೆಲಸಗಳನ್ನ ಮಾಡುತ್ತಿದ್ದೀರಿ. But there is due for your settlement. ಅದೇ ನಿಮ್ಮ ಒಂದು ಜೀವಿತವನ್ನ ಸೆಟಲ್ ಆಗುವುದಕ್ಕೆ ಅಲ್ಲಿ ಇನ್ನೂ ಅದಕ್ಕೆ ಪ್ರತಿಫಲ ಏನು ಸಿಕ್ಕಿಲ್ಲ ಎಂದು ನಾವು ನೋಡ್ತೇವೆ. Your job places or work places. ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ faithfully serving others. ನೀವು ನಂಬಿಗಸ್ತರಾಗಿ ಇನ್ನೊಬ್ಬರಿಗೋಸ್ಕರ ಸೇವೆ ಮಾಡುತ್ತಿದ್ದೀರಿ. When you are expecting for a promotion, ನೀವು ಒಂದು ಪ್ರಮೋಷನ್ ಗೋಸ್ಕರ ಕಾಯುತ್ತಿದ್ದೀರಿ. but there is no promotion coming in your life. ಆದ್ರೆ ನಿಮ್ಮ ಜೀವಿತದಲ್ಲಿ ಯಾವುದೇ ಬಡ್ತಿ ನಿಮಗೆ ಸಿಗ್ತಾ ಇಲ್ಲ. You are waiting for some hike in your salary. ನಿಮ್ಮ ಜೀವಿತದಲ್ಲಿ ಒಂದು ಸಂಬಳದ ಹೆಚ್ಚಳಿಕೆಯನ್ನು ಬಯಸ್ತಾ but you ಇದ್ದೀರಿ. are not able to see it in your life. ಆದ್ರೆ ನಿಮ್ಮ ಜೀವಿತದಲ್ಲಿ ಅದನ್ನು ನೀವು ಕಾಣ್ತಾ ಇಲ್ಲ. Such kind of people need a change of level. ಅಂತ ಜನರಿಗೆ ಒಂದು ಮಟ್ಟದ ಬದಲಾವಣೆಯ ಅಗತ್ಯವಿದೆ. Let's go to the another group of
people. ಇನ್ನೊಂದು ಗುಂಪಿನ ಬಳಿಗೆ ಹೋಗೋಣ. The fourth group. ನಾಲ್ಕನೇ ಗುಂಪು Those who have been cheated by others. ಇನ್ನೊಬ್ಬರಿಂದ ಯಾರು ಮೋಸಕ್ಕೊಳಗಾಗಿದ್ದಾರೋ Who need a change of level. ನಿಮಗೆ ಒಂದು ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ. The Bible says ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, Laban cheated Jacob for 10 times. ಲಾಬಾನನು ಯಾಕೋಬರನ್ನ 10 ಸಾರಿ ಮೋಸ ಮಾಡಿದನು. The Bible says Laban changed Jacob's wages for 10 times. ಲಾಬಾನನು ಈ ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, ಲಾಬಾನನು 10 ಬಾರಿ ಯಾಕೋಬನ ಒಂದು ಸಂಬಳವನ್ನ ಬದಲಾಯಿಸಿದನು. See, there was due. He needed some change in his life. ಯಾಕೋಬನಿಗೆ ಒಂದು ಆತನ ಜೀವಿತದಲ್ಲಿ ಒಂದು ಬದಲಾವಣೆ ಅಗತ್ಯವಿತ್ತು. He was cheated by others. ಆತನು ಬೇರೆಯವರಿಂದ ಅಂದರೆ ಲಾಬಾನನಿಂದ ಮೋಸಕ್ಕೊಳಗಾದನು. Maybe there are some people. ಇಲ್ಲಿ ಕೆಲವು ಜನರಿದ್ದೀರಿ, Maybe you have been cheated by your friends. ನಿಮ್ಮ ಸ್ನೇಹಿತರಿಂದ ನೀವು ಮೋಸಕ್ಕೊಳಗಾಗಿರಬಹುದು. Maybe you have believed that your friend. ನಿಮ್ಮ ಒಂದು ಸ್ನೇಹಿತರಲ್ಲಿ ನೀವು ನಂಬಿರಬಹುದು, But maybe you have been cheated. ಆದ್ರೆ ನೀವು ಅವರಿಂದಲೇ ಮೋಸಕ್ಕೊಳಗಾಗಿರಬಹುದು. You need a change of level. ನಿಮಗೆ ಒಂದು ಆ ಒಂದು ಬದಲಾವಣೆಯ ಅಗತ್ಯವಿದೆ. God will do it. ದೇವರು ಅದನ್ನು ಮಾಡುವ ಆತನಾಗಿದ್ದಾನೆ. Hallelujah. Let's go to the next group of people. ಮುಂದಿನ ಆ ಒಂದು ಜನರ ಗುಂಪಿಗೆ ಹೋಗೋಣ. People who are in the back seat of life. ಯಾರು ಕಡೆಯ ಒಂದು ಸ್ಥಾನದಲ್ಲಿ ಕೂತಿರುವವರಾಗಿರುತ್ತಾರೋ They need a change of level. ಅವರಿಗೆ ಒಂದು ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ. The Bible talks about Mephibosheth. ಸತ್ಯವೇದ ನಿಮಗೆ ಗೊತ್ತಿದೆಯಾ? ಮೆಫಿಬೋಶೆತನ ವಿಚಾರವಾಗಿ ಅಲ್ಲಿ ಮಾತನಾಡಲ್ಪಟ್ಟಿದೆ. The Bible specifically says what kind of a place he was living in. ಆ ಸತ್ಯವೇದದಲ್ಲಿ ಈ ರೀತಿಯಲ್ಲಿ ಬರೆದ ಆತನು ಎಂತ ಸ್ಥಳದಲ್ಲಿ ಜೀವಿಸುತ್ತಿದ್ದನು ಎನ್ನುವ ವಿಚಾರವಾಗಿ ಬರೆಯಲ್ಪಟ್ಟಿದೆ. The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, Mephibosheth, he was living in a place called Lo-debar. ಮೆಫಿಬೋಶೆತನು ಅದರ ಲೋದೆಬಾರ್ ಎನ್ನುವ ಒಂದು ಸ್ಥಳದಲ್ಲಿ What ಜೀವಿಸುತ್ತಿದ್ದನು. is the meaning of Lo-debar? ಈ ಲೋದೆಬಾರ್ ಎನ್ನುವ ಒಂದು ಆ ಒಂದು ಪದದ ಅರ್ಥವೇನು? It means there is no pasture. ಅದರ ಅರ್ಥ ಇರೋದೇ ಅಲ್ಲಿ ಹಸಿರುಗಾವಲು ಇಲ್ಲ ಅನ್ನೋದರ ಅರ್ಥ. Place which symbolizes poverty. ಆ ಒಂದು ಬಡತನವನ್ನ ಸಂಬೋಧಿಸುವಂತ ಅರ್ಥ ಅದಕ್ಕಿದೆ. It symbolizes backwardness. ಅಂದ್ರೆ ಒಂದು ಬಹಳ ಕೆಳಮಟ್ಟದಲ್ಲಿರುವಂತ ಒಂದು ಜಾಗ ಅನ್ನೋದನ್ನ ಅಲ್ಲಿ ಅರ್ಥ ಕೊಡುತ್ತದೆ. Such kind of people, if you are here, you need a change of level. ಒಂದು ವೇಳೆ ನೀವು ಆ ರೀತಿಯಲ್ಲಿ ಇರುವುದಾದ್ರೆ ನಿಮಗೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ. Hallelujah. And Hallelujah. God will do it. ದೇವರು ಅದನ್ನು ಮಾಡುವ ಆತನಾಗಿದ್ದಾನೆ. The next group of people. ಮುಂದಿನ ಒಂದು ಜನರ ಗುಂಪಿಗೆ ಹೋಗೋಣ. Those with no helper. ಯಾರಿಗೆ ಸಹಾಯಕರೇ ಇಲ್ಲವೋ They need a change of level. ಅವರಿಗೆ ಒಂದು ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ. Remember what the 38 years paralyzed man says. ನಿಮಗೆ ನೆನಪಿದೆಯಾ? 38 ವರ್ಷದ ಆ ಒಂದು ಪಾರ್ಶ್ವವಾಯು ರೋಗಿ ಏನನ್ನ ಹೇಳ್ತಾ ಇದ್ದಾನೆ? He said to Jesus, ಯೇಸು ಕ್ರಿಸ್ತನಿಗೆ ಈ ರೀತಿ ಹೇಳ್ತಾ I ಇದ್ದಾನೆ, don't have anyone to help me to get into the water. ಆ ಒಂದು ಕೊಳಕ್ಕೆ ಇಳಿಯುವುದಕ್ಕೆ ನನಗೆ ಸಹಾಯ ಮಾಡಲು ಯಾರೂ ಇಲ್ಲ ಅನ್ನೋದನ್ನ ಆತನ ಹೇಳುತ್ತಾನೆ. If you don't have anyone to help you, ಒಂದು ವೇಳೆ ನಿಮಗೆ ಸಹಾಯ ಮಾಡುವುದಕ್ಕೆ ಯಾರು ಇಲ್ಲ ಎನ್ನುವುದಾದರೆ God will send His Holy Spirit to you. ದೇವರು ಆತನು ತನ್ನ ಪರಿಶುದ್ಧಾತ್ಮವನ್ನು ನಿಮಗೋಸ್ಕರ ಕಳುಹಿಸುತ್ತಾನೆ. Hallelujah. You will have a change of level in your life. ನಿಮಗೆ ಒಂದು ಜೀವಿತದಲ್ಲಿ ಒಂದು ಬದಲಾವಣೆ Let's ಅಗತ್ಯವಿದೆ. go to the next group of people. ಈ ಸಮಯ ಮುಂದಿನ ಒಂದು ಆ ಜನರ ಗುಂಪಿಗೆ ಹೋಗೋಣ. The seventh group. ಏಳನೆಯ ಒಂದು ಗುಂಪು, Those who are struggling and toil in their life. ಯಾರು ತಮ್ಮ ಜೀವಿತದಲ್ಲಿ ಹೋರಾಡುತ್ತಿದ್ದಾರೆ ಮತ್ತು ಶ್ರಮಿಸುತ್ತಿದ್ದಾರೋ They need a change of level. ಅವರಿಗೆ ಒಂದು ಜೀವಿತದಲ್ಲಿ ಬದಲಾವಣೆ ಅಗತ್ಯವಿದೆ. In Mark chapter 6 verse number 48. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 48ನೇ ವಚನ. Jesus saw the disciples struggling and toil and came walking on the water. ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಅವರು ಬಿರುಗಾಳಿಯ ಸಮುದ್ರದ ಮೇಲೆ ಬೀಸುವಂತ ಸಂದರ್ಭದಲ್ಲಿ ಅವರು ಕಷ್ಟಪಡುತ್ತಿರುವುದನ್ನ ಅನ್ನೋದನ್ನ ಆತನು ನೋಡುತ್ತಾನೆ. ಕಷ್ಟಪಡುವುದನ್ನು ಕಂಡು ಆತನು ನೀರಿನ ಮೇಲೆ ನಡೆದುಕೊಂಡು ಬಂದು, let's read the words. He saw that they were in serious trouble, rowing hard and struggling against the wind and waves. And about 3 o'clock in the morning, Jesus came toward them, walking on the water. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 48ನೇ ವಚನ. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು. Hallelujah. Hallelujah. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, if you are struggling and toil, ಒಂದು ವೇಳೆ ನೀವು ಶ್ರಮ ಪಡುತ್ತಿದ್ದರೆ, ಹೋರಾಟವನ್ನು ನಡೆಸುತ್ತಿದ್ದರೆ, Jesus will visit you. ಯೇಸು ಕ್ರಿಸ್ತನು ನಿಮ್ಮನ್ನ ಸಂಧಿಸುತ್ತಾನೆ. Hallelujah. Hallelujah. Let's go to the next group of people. ಈಗ ಮುಂದಿನ ಒಂದು ಗುಂಪಿಗೆ ಹೋಗೋಣ. The 8th group. 8ನೇ ಗುಂಪು, Those who want to expand
the kingdom of God on earth, they will have a change of level. ದೇವರ ರಾಜ್ಯವನ್ನ ಈ ಲೋಕದಲ್ಲಿ ಸ್ಥಾಪಿಸುವುದಕ್ಕೆ ಯಾರಿಗೆ ಮನಸ್ಸಿದೆಯೋ, ಯಾರಿಗೆ ಆಸೆ ಇದೆಯೋ ಅವರಿಗೆ ಒಂದು ಬದಲಾವಣೆ ಅಗತ್ಯವಿದೆ. Hallelujah. For example, ಉದಾಹರಣೆಯಾಗಿ ನೋಡುವಾಗ Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, Anna the prophetess, she was waiting to see the kingdom of God. ಅನ್ನಳು ದೇವರ ರಾಜ್ಯವನ್ನ ತಾನು ನೋಡಬೇಕೆಂದು ಆಕೆ ಕಾಯುತ್ತಿದ್ದಳು. The Bible says Simeon was waiting to see the kingdom of God. ಸತ್ಯವೇದ ಹೇಳ್ತದೆ ಸಿಮೆಯೋನನು ಕೂಡ ಆತನು ದೇವರ ರಾಜ್ಯವನ್ನ ನೋಡುವುದಕ್ಕೆ ಕಾಯುತ್ತಿದ್ದನು. The Bible says Joseph of Arimathea, he was also waiting to see the kingdom of God. ಸತ್ಯವೇದ ಹೇಳ್ತದೆ ಅರಿಮಥಾಯದ ಯೋಸೇಫನು ಕೂಡ ಆತನು ದೇವರ ರಾಜ್ಯವನ್ನ ನಾನು ಕಾಣಬೇಕೆಂದು ಅದನ್ನು ಬಯಸುತ್ತಿದ್ದನು. Such kind of people who are looking forward to see the kingdom of God will have a change of level in their life. ಇಂಥ ಒಂದು ವ್ಯಕ್ತಿಗಳು ಅಂದ್ರೆ ದೇವರ ರಾಜ್ಯವನ್ನ ತನ್ನ ಕಣ್ಣಿನಿಂದ ನೋಡಬೇಕೆಂದು ಬಯಸುವವರು, ಇಂಥವರಿಗೆ ಬದಲಾವಣೆ ಅಗತ್ಯವಿದೆ. Hallelujah. Hallelujah. Today I have shown you 8 different kinds of people who need a change of level. ಇವತ್ತಿನ ದಿವಸ ಈ ಒಂದು 8 ತರಹದ ಗುಂಪುಗಳಿಗೆ, ಈ ಜನರಿಗೆ ಒಂದು ಬದಲಾವಣೆ ಅಗತ್ಯ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೇನೆ. So tomorrow I am going to speak about how to receive a change of level. ನಾಳೆ ದಿವಸದಿಂದ ಈ ಒಂದು ಬದಲಾವಣೆಯನ್ನು ನಾವು ಹೇಗೆ ಹೊಂದಿಕೊಳ್ಳುವುದು ಅನ್ನೋದನ್ನ ನಾವು ಧ್ಯಾನ ಮಾಡಲಿಕ್ಕೆ I am ಹೋಗ್ತಾ going to ಇದ್ದೇವೆ. show you some Bible heroes how they had a blessing in their life. ಸತ್ಯವೇದದಲ್ಲಿರುವಂತಹ ಅನೇಕ ಒಂದು ವೀರರು ಅವರು ಯಾವ ರೀತಿಯಲ್ಲಿ ಅವರು ತಮ್ಮ ಒಂದು ಜೀವಿತದಲ್ಲಿ ಬದಲಾವಣೆಯನ್ನು ಹೊಂದಿದರು ಅನ್ನೋದನ್ನ ನಾವು ನೋಡಲಿಕ್ಕಿದ್ದೇವೆ. Hallelujah. Hallelujah. Today I want you to think about if you need a change or not. ಇವತ್ತಿನ ದಿವಸ ನೀವು ಏನನ್ನ ಆಲೋಚನೆ ಮಾಡಬೇಕೆಂದರೆ ನನಗೆ ಬದಲಾವಣೆ ಬೇಕಾಗಿದೆಯಾ ಬೇಡವೋ ಅನ್ನೋದನ್ನ ನೀವು ಆಲೋಚನೆ Praise ಮಾಡಬೇಕಾಗಿದೆ. the Lord. ಕರ್ತನ ಪರಿಶುದ್ಧ ನಾಮಕ್ಕೆ God ಸ್ತೋತ್ರವಾಗಲಿ. bless everyone according to Psalms chapter 84 verse number 7. ದೇವರು ಕೀರ್ತನೆ 84ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ They go ಆಶೀರ್ವದಿಸಲಿ. from strength to strength till each appears before God in Zion. ಆಮೆನ್.